ರೈತರಿಗೆ ಅಮೆಜಾನ್ ಆಫರ್, ಎಕರೆಗೆ 4,000 ಏನಿದು ಕಾರ್ಬನ್ ಕ್ರೆಡಿಟ್ಸ್ ಡೀಲ್. ನಮಸ್ಕಾರ ಸ್ನೇಹಿತರೆ, ಅಮೆಜಾನ್ ಈ ಕಂಪನಿ ಹೆಸರನ್ನ ನೀವು ಕೇಳೇ ಇರ್ತೀರಾ. ದಿನಕ್ಕೆ ಲಕ್ಷಾಂತರ ಜನ ಇದರಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತಾರೆ. ಆದರೆ ಈಗ ಇದೇ ಅಮೆಜಾನ್ ಭಾರತದ ರೈತರಿಗೆ ಕೋಟಿ ಕೋಟಿ ದುಡ್ಡು ಕೊಡೋಕೆ ರೆಡಿಯಾಗಿದೆ. ನೀವು ಭತ್ತ ಬೆಳೆಯುವ ರೈತರಾಗಿದ್ರೆ ನಿಮಗೆ ಎಕರೆಗೆ 3,000 ರಿಂದ 4,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಬರೋ ಚಾನ್ಸ್ ಇದೆ. ಅಮೆಜಾನ್ ಇಂಥ ಮಹತ್ವದ ಯೋಜನೆಯನ್ನ ತರ್ತಾ ಇದೆ. ಹಾಗಿದ್ರೆ ಏನಿದು ಸ್ಕೀಮ್? ಜಗತ್ತಿನ ಟೆಕ್ ದೈತ್ಯ ಭಾರತದ ಹಳ್ಳಿಗಳಲ್ಲಿ ಕೆಸರಿನಲ್ಲಿ ನಿಂತು ಭತ್ತ ಬೆಳೆಯೋ ರೈತರಿಗೆ ಯಾಕೆ ದುಡ್ಡು ಕೊಡುತ್ತೆ? ಭತ್ತದ ಗದ್ದೆಗೂ ಅಮೆಜಾನ್ ಬಿಸ್ನೆಸ್ಗೂ ಏನು ಲಿಂಕ್? ಬನ್ನಿ ಎಲ್ಲಾ ಲೆಕ್ಕಾಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ. ರೈತರ ಜೊತೆಗೆ 280 ಕೋಟಿ ಡೀಲ್, ಭತ್ತದ ಗದ್ದೆಗೆ ಅಮೆಜಾನ್. ಸ್ನೇಹಿತರೆ, ಏಪ್ರಿಲ್ 22, 2026 ಅಮೆಜಾನ್ ಮತ್ತು ಭಾರತದ ರೈತರ ನಡುವೆ ಈ ಐತಿಹಾಸಿಕ ಕಾರ್ಬನ್ ಕ್ರೆಡಿಟ್ ಒಪ್ಪಂದ ಅನೌನ್ಸ್ ಆದ ದಿನ. ಇದಕ್ಕೆ ಅಮೆಜಾನ್ ಸುರಿತಿರೋದು 280 ಕೋಟಿ ರೂಪಾಯಿ. ಈ ಡೀಲ್ನಲ್ಲಿ ಭಾರತದ 13,000ಕ್ಕೂ ಹೆಚ್ಚು ಸಣ್ಣ ರೈತರು ಭಾಗಿಯಾಗ್ತಿದ್ದಾರೆ. ಅಂದ್ರೆ ಬರೋಬ್ಬರಿ 35,000 ಹೆಕ್ಟೇರ್ ಭಾರತದ ಭೂಮಿ ಇದ್ರ ಲಾಭ ಪಡೆಯುತ್ತೆ. ನಮ್ಮ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಸುಮಾರು 86,487 ಎಕರೆ ಭತ್ತದ ಗದ್ದೆಗಳು ಈ ಪ್ರಾಜೆಕ್ಟ್ ಅಡಿಯಲ್ಲಿ ಬರ್ತಿವೆ. ಇಲ್ಲಿ ಅಮೆಜಾನ್ ಸುಮ್ಮನೆ ಡೈರೆಕ್ಟ್ ಆಗಿ ಬಂದು ಯಾರೋ ಒಬ್ಬ ರೈತನ ಕೈಗೆ ದುಡ್ಡು ಕೊಡ್ತಿಲ್ಲ. ಇದಕ್ಕೊಂದು ಪ್ರಾಪರ್ ಚಾನೆಲ್ ಇದೆ. ದಿ ಗುಡ್ ರೈಸ್ ಅಲಯನ್ಸ್ ಅಥವಾ TGRA ಅನ್ನೋ ಸಂಸ್ಥೆ ಈ ಪ್ರಾಜೆಕ್ಟ್ ಅನ್ನ ಆಪರೇಟ್ ಮಾಡ್ತಿದೆ. ಈ ಸಂಸ್ಥೆಯ ಹಿಂದೆ ಅಗ್ರಿಕಲ್ಚರ್ ಸೆಕ್ಟರ್ನ ಗ್ಲೋಬಲ್ ಜೈಂಟ್ ಬೇಯರ್ ಕಂಪನಿಯ ಬೆಂಬಲವಿದೆ. ಇಷ್ಟೆಲ್ಲ ಕೇಳಿಸಿಕೊಂಡ್ರಿ. ಹಾಗಾದ್ರೆ ರೈತನ ಜೊತೆಗೆ ಅಮೆಜಾನ್ ಈ ಡೀಲ್ ಮಾಡ್ಕೊಳ್ತಿರೋದ್ಯಾಕೆ? ನಿಮಗೆ ಈ ಡೌಟ್ ಬರುತ್ತಲ್ವಾ? ಅದಕ್ಕೆ ಕಾರಣ ಇದೆ. ಅಮೆಜಾನ್ನ ಟಾರ್ಗೆಟ್ ಏನು ಗೊತ್ತಾ? ನಮ್ಮ ರೈತರಿಂದ 6,85,000 ಮೆಟ್ರಿಕ್ ಟನ್ ಕಾರ್ಬನ್ ಕ್ರೆಡಿಟ್ ಅನ್ನ ಖರೀದಿ ಮಾಡೋದು. ರೈತರಿಂದ ಕಾರ್ಬನ್ ಕ್ರೆಡಿಟಾ? ಹಾಗಂದ್ರೇನು? ಅದನ್ನೇ ಹೇಳ್ತೀವಿ ಕೇಳಿ. ಮಾಲಿನ್ಯಕ್ಕೆ ಬಿತ್ತು ದಂಡ, ಟೆಕ್ ದೈತ್ಯರ ಎಸ್ಕೇಪ್ ಪ್ಲಾನ್. ನಿಮಗೆ ಗೊತ್ತಿರಬಹುದು, ಅಮೆಜಾನ್, ಗೂಗಲ್, ಮೈಕ್ರೋಸಾಫ್ಟ್ ನಂತಹ ದೊಡ್ಡ ಗ್ಲೋಬಲ್ ಕಂಪನಿಗಳು ಲಕ್ಷಾಂತರ ಟನ್ ಪೊಲ್ಯೂಷನ್ ಮಾಡ್ತವೆ. ಅಮೆಜಾನ್ ಹೇಳಿ ಕೇಳಿ ಆನ್ಲೈನ್ ಡೆಲಿವರಿ ಮಾಡೋ ಕಂಪನಿ. ಇದರಿಂದ ಕಾರ್ಬನ್ ಎಮಿಷನ್ ಹೆಚ್ಚಾಗ್ತಾ ಹೋಗ್ತಿದೆ. ಮಾಹಿತಿ ಪ್ರಕಾರ ಅಮೆಜಾನ್ ಒಂದೇ ವಾರ್ಷಿಕವಾಗಿ ಬರೋಬ್ಬರಿ 68 ಮಿಲಿಯನ್ ಟನ್ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಹೊಂದಿದೆ. ಈಗ ಪ್ರಾಬ್ಲಮ್ ಏನಂದ್ರೆ, ಯುರೋಪ್, ಅಮೆರಿಕ ದೇಶಗಳು ಕಾರ್ಬನ್ ಎಮಿಷನ್ ಬಗ್ಗೆ ಸ್ಟ್ರಿಕ್ಟ್ ಇದ್ದಾರೆ. ಅಮೆರಿಕದಲ್ಲಿ ಟ್ರಂಪ್ ಬಂದ್ಮೇಲೆ ಈಗ ರೂಲ್ ಸ್ವಲ್ಪ ಈಸಿ ಆಗಿದೆ. ಆದ್ರೆ ಯುರೋಪ್ ರಾಷ್ಟ್ರಗಳಲ್ಲಿ ಇನ್ನೂ ಹಾಗೆ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅವರು ಕಾರ್ಬನ್ ಎಮಿಷನ್ ತಡೀರಿ ಅಂತ ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಿದ್ದಾರೆ. ಅದಕ್ಕೆ ಭಾರಿ ದಂಡ ಕೂಡ ವಿಧಿಸ್ತಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ, ಈಗ ಯುರೋಪಿಯನ್ ಯೂನಿಯನ್ನ ಡೇಟಾ ನೋಡಿ. ಮಾರ್ಚ್ 2026 ಹೊತ್ತಿಗೆ ಯುರೋಪ್ನಲ್ಲಿ 1 ಟನ್ ಕಾರ್ಬನ್ ಎಮಿಷನ್ ಬೆಲೆ 66.33 ಯೂರೋ ಇತ್ತು. ಒಂದು ವೇಳೆ ಕಂಪನಿಗಳು ಸರ್ಕಾರ ಕೊಟ್ಟಿರೋ ಲಿಮಿಟ್ ಮೀರಿ ಪೊಲ್ಯೂಷನ್ ಮಾಡಿದ್ರೆ 1 ಟನ್ಗೆ ಬರೋಬ್ಬರಿ 100 ಯೂರೋ ದಂಡ ಕಟ್ಟಬೇಕು. ಚೀನಾದ ಕಥೆ ಇನ್ನೂ ಡೇಂಜರ್. ಅಲ್ಲಿ ಲಿಮಿಟ್ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ರೇಟ್ಗಿಂತ 5 ರಿಂದ 10 ಪಟ್ಟು ಹೆಚ್ಚು ದಂಡ ಹಾಕ್ತಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ದಿನಕ್ಕೆ $10,000 ವರೆಗೂ ದಂಡ ಹಾಕೋ ರೂಲ್ಸ್ ಇದೆ. ಇದರಿಂದ ಬಚಾವಾಗೋದು ಹೇಗೆ? ಈಗ ಕಂಪನಿಗಳು ಏನ್ ಮಾಡ್ತವೆ ಅಂದ್ರೆ, ಇದಕ್ಕೆ ಪ್ರಾಯಶ್ಚಿತವಾಗಿ ಕಂಪನಿಗಳು ಬೇರೆ ಕಡೆ ಪರಿಸರ ಉಳಿಸುವವರಿಗೆ ದುಡ್ಡು ಕೊಟ್ಟು ನಾವು ಕಾರ್ಬನ್ ಕಮ್ಮಿ ಮಾಡಿದ್ವಿ ಅಂತ ಸರ್ಟಿಫಿಕೇಟ್ ತಗೋತಾರೆ. ಇದನ್ನೇ ಕಾರ್ಬನ್ ಕ್ರೆಡಿಟ್ಸ್ ಅಂತಾರೆ. ಈಗ ಅಮೆಜಾನ್ ಕೃಷಿಯ ಕಡೆ ಬಂದಿದೆ. ಅಂದ್ಹಾಗೆ 1 ಕಾರ್ಬನ್ ಕ್ರೆಡಿಟ್ ಅಂದ್ರೆ ವಾತಾವರಣಕ್ಕೆ ಹೋಗಬೇಕಿದ್ದ 1 ಟನ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅಷ್ಟೇ ಪ್ರಮಾಣದ ಹಸಿರು ಮನೆ ಅನಿಲವನ್ನ ತಡೆಯೋದು. ಯಾರು ಪರಿಸರ ಉಳಿಸ್ತಾರೋ ಅವರಿಗೆ ವೆರ್ರಾ ಅಥವಾ ಗೋಲ್ಡ್ ಸ್ಟ್ಯಾಂಡರ್ಡ್ ಥರದ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಚೆಕ್ ಮಾಡಿ ಸರ್ಟಿಫಿಕೇಟ್ ಕೊಡ್ತವೆ. ಇದನ್ನೇ ಕಾರ್ಬನ್ ಕ್ರೆಡಿಟ್ ಅಂತಾರೆ. ಹೀಗಾಗಿ ಈ ಕಂಪನಿಗಳು ತಾವು ಮಾಡಿದ ಕೆಟ್ಟ ಕೆಲಸವನ್ನ ಸರಿಪಡಿಸೋಕೆ ರೈತರ ಕಡೆಗೆ ಮುಖ ಮಾಡ್ತಿದ್ದಾರೆ. ಎಕೋಸಿಸ್ಟಮ್ ಮಾರ್ಕೆಟ್ ಪ್ಲೇಸ್ನ ರಿಪೋರ್ಟ್ ಪ್ರಕಾರ 1 ಕಾರ್ಬನ್ ಕ್ರೆಡಿಟ್ಗೆ ಆವರೇಜ್ $6.53 ಬೆಲೆ ಇತ್ತು. ಈಗ ಅಮೆಜಾನ್ ನಮ್ಮ ರೈತರ ಬಳಿ ಇದೇ ಕ್ರೆಡಿಟ್ಗಳನ್ನ ಪರ್ಚೇಸ್ ಮಾಡೋಕೆ ಬರ್ತಾ ಇದೆ. ಗದ್ದೆಯಲ್ಲಿ ಅಡಗಿದೆ ವಿನಾಶಕಾರಿ ಮೀಥೇನ್, ಟಾಪ್ನಲ್ಲಿ ಭಾರತ. ಈಗ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲ ಅಂದುಕೊಂಡಿರೋ ಹಾಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಬರೀ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿಂದ ಅಥವಾ ಕಾರು ಬೈಕ್ಗಳಿಂದ ಮಾತ್ರ ಆಗ್ತಿಲ್ಲ. ನಮ್ಮ ಭತ್ತದ ಗದ್ದೆಗಳು ಕೂಡ ಇದಕ್ಕೆ ಒಂದು ದೊಡ್ಡ ಕಾರಣ. ಭತ್ತ ಬೆಳೆಯುವಾಗ ನಾವು ಗದ್ದೆಯಲ್ಲಿ ಕಂಟಿನ್ಯೂಸ್ ಆಗಿ ಮೊಣಕಾಲುದ್ದ ನೀರು ನಿಲ್ಲಿಸ್ತೀವಿ. ಹೀಗೆ ನೀರು ನಿಂತಾಗ
ಮಣ್ಣಿನ ಒಳಗೆ ಆಕ್ಸಿಜನ್ ಹೋಗಲ್ಲ. ಆಗ ಅಲ್ಲಿ ಹುಟ್ಟಿಕೊಳ್ಳೋ ಬ್ಯಾಕ್ಟೀರಿಯಾಗಳು ಮೀಥೇನ್ CH4 ಅನ್ನೋ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತವೆ. IPCC ರಿಪೋರ್ಟ್ನ ಈ ಡೇಟಾ ನೋಡಿ. ನಾವು ದಿನಾ ಮಾತಾಡೋ ಕಾರ್ಬನ್ ಡೈಆಕ್ಸೈಡ್ಗಿಂತ ಈ ಮೀಥೇನ್ ಅನಿಲ ಬರೋಬ್ಬರಿ 80 ಪಟ್ಟು ಹೆಚ್ಚು ಡೇಂಜರಸ್. ಇದು ಭೂಮಿಯ ತಾಪಮಾನವನ್ನ ಸಿಕ್ಕಾಪಟ್ಟೆ ಹೆಚ್ಚಿಸುತ್ತೆ. ಇನ್ನು ವಿಶ್ವಸಂಸ್ಥೆಯ ಡೇಟಾ ಕೇಳಿದ್ರೆ ನೀವೇ ಆಶ್ಚರ್ಯ ಆಗ್ತೀರಾ. ಮನುಷ್ಯನಿಂದ ಉತ್ಪತ್ತಿಯಾಗೋ ಒಟ್ಟು ಮೀಥೇನ್ನಲ್ಲಿ 40% ಕೃಷಿಯಿಂದಲೇ ಬರುತ್ತೆ. ಅದರಲ್ಲಿ 8% ನಿಂದ 11% ಬರೀ ಈ ಭತ್ತದ ಗದ್ದೆಗಳಿಂದಲೇ ರಿಲೀಸ್ ಆಗ್ತಿದೆ. ಅದರಲ್ಲೂ ಪ್ರಪಂಚದಲ್ಲಿ ಮೀಥೇನ್ ಎಮಿಷನ್ನಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಈ ಮೀಥೇನ್ ಅನ್ನ ಕಮ್ಮಿ ಮಾಡೋದೇ ಅಮೆಜಾನ್ನ ಅಸಲಿ ಟಾರ್ಗೆಟ್. ರೈತರಿಗೆ ದುಡ್ಡು ಬರೋದು ಹೇಗೆ? ಸರಿ, ನಮ್ಮ ರೈತರು ಗದ್ದೆಯಲ್ಲಿ ಮೀಥೇನ್ ರಿಲೀಸ್ ಆಗೋದನ್ನ ಕಮ್ಮಿ ಮಾಡೋದು ಹೇಗೆ? ಅದಕ್ಕೆ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IRRI ಒಂದು ಸೂಪರ್ ಟೆಕ್ನಿಕ್ ತಂದಿದೆ. ಅದರ ಹೆಸರೇ AWD, ಅಂದ್ರೆ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್. ಏನಿದು AWD? ತುಂಬಾ ಸಿಂಪಲ್. ಗದ್ದೆಯಲ್ಲಿ ಯಾವಾಗಲೂ ನೀರು ನಿಲ್ಲಿಸುವ ಬದಲು ಒಮ್ಮೆ ನೀರು ಕಟ್ಟಿ ಮಣ್ಣು ಸ್ವಲ್ಪ ಒಣಗೋವರೆಗೂ ಬಿಡೋದು, ಆಮೇಲೆ ಮತ್ತೆ ನೀರು ಕಟ್ಟೋದು. ಇದರಿಂದ ಏನಾಗುತ್ತೆ ಅಂದ್ರೆ ಈ ಮೆಥಡ್ನಿಂದ ಬರೋಬ್ಬರಿ 30% ನೀರು ಉಳಿಯುತ್ತೆ. ಅಷ್ಟೇ ಅಲ್ಲ, ಮೀಥೇನ್ ಗ್ಯಾಸ್ ಬಿಡುಗಡೆಯಾಗೋದು 48% ಕಮ್ಮಿ ಆಗುತ್ತೆ. ಹಾಗಿದ್ರೆ ಬೆಳೆ ಹಾಳಾಗಲ್ವಾ? ಈ ಥರ ಆಗಲ್ಲ ಅಂತ ಸ್ಟಡಿ ಹೇಳುತ್ತೆ. ಅಷ್ಟೇ ಅಲ್ಲ, ಬಾಂಗ್ಲಾದೇಶದಲ್ಲಿ ಮಾಡಿದ ರಿಸರ್ಚ್ ಪ್ರಕಾರ ಈ ಮೆಥಡ್ ಬಳಸಿದ್ದಕ್ಕೆ ಹೆಕ್ಟೇರ್ಗೆ 500 kg ಹೆಚ್ಚು ಭತ್ತ ಸಿಕ್ಕಿದೆ. ಈಗ ಅಸಲಿ ಲೆಕ್ಕಕ್ಕೆ ಬರೋಣ. ಈ ಪ್ರಾಜೆಕ್ಟ್ನ ಲೆಕ್ಕದ ಪ್ರಕಾರ ಈ ಪದ್ಧತಿ ಫಾಲೋ ಮಾಡಿದ್ರೆ 1 ಎಕರೆಗೆ ವರ್ಷಕ್ಕೆ ಸುಮಾರು 1.62 ಕಾರ್ಬನ್ ಕ್ರೆಡಿಟ್ ಸಿಗುತ್ತೆ. ಅಮೆಜಾನ್ ಮಾಡಿರೋ ಈ 35,000 ಹೆಕ್ಟೇರ್ ಡೀಲ್ನಿಂದ 6.85 ಲಕ್ಷ ಕ್ರೆಡಿಟ್ ಜನರೇಟ್ ಆಗ್ತಿದೆ. ಅಂದ್ರೆ 1 ಎಕರೆಗೆ ಹತ್ತತ್ರ 4,000 ರೂಪಾಯಿ ಸಿಗುತ್ತೆ. ರೈತರಿಗೆ ತಾವು ಬೆಳೆದ ಭತ್ತದ ಜೊತೆಗೆ ಬೋನಸ್ ಆಗಿ ಎಕ್ಸ್ಟ್ರಾ ಆದಾಯ ಸಿಗುತ್ತೆ. ಸದ್ಯ ಈಗ ಒಪ್ಪಂದ ಆಗಿದೆ. ಇದನ್ನ ಹಂತ ಹಂತವಾಗಿ ಜಾರಿಗೆ ತರ್ತಿದ್ದಾರೆ. ಇದನ್ನ ಯಾವ ಯಾವ ರಾಜ್ಯಗಳಿಗೆ ತರ್ತಿದ್ದಾರೆ, ಎಲ್ಲಿಗೆ ತರ್ತಿದ್ದಾರೆ, ಅದರ ಬಗ್ಗೆ ಕಂಪನಿ ಇನ್ನಷ್ಟೇ ಮಾಹಿತಿ ಕೊಡಬೇಕು. ಅಮೆಜಾನ್ನ ಅಸಲಿ ಪ್ಲಾನ್ ಏನು? ಅಮೆಜಾನ್ ರೈತರಿಗೆ ಇಷ್ಟೊಂದು ದುಡ್ಡು ಕೊಟ್ಟಿದೆ ಅಂದ್ರೆ ಇದು ದಾನ ಧರ್ಮ ಅಲ್ಲ, ಇದು ಕೂಡ ಗ್ಲೋಬಲ್ ಕಾರ್ಪೊರೇಟ್ ಸ್ಟ್ರಾಟಜಿ. ಅಮೆಜಾನ್ನ 2025ರ ಆದಾಯ ಬರೋಬ್ಬರಿ $716 ಬಿಲಿಯನ್. ಅದರಲ್ಲಿ ರೈತರಿಗೆ ಕೊಡ್ತಿರೋ ಈ $30 ಮಿಲಿಯನ್ ಅಂದ್ರೆ ಅವರ ಒಟ್ಟು ರೆವೆನ್ಯೂನ ಬರೀ 0.0042% ಅಷ್ಟೇ. ಆದ್ರೆ ಅಮೆಜಾನ್ಗೆ ಈ ರೈತರ ಕ್ರೆಡಿಟ್ಸ್ ಯಾಕೆ ಬೇಕು? ಅಮೆಜಾನ್ 2040ರ ವೇಳೆಗೆ ನೆಟ್ ಝೀರೋ ಕಂಪನಿ ಆಗ್ತೀವಿ ಅಂತ ಶಪಥ ಮಾಡಿದೆ. ಆದ್ರೆ ಅಮೆಜಾನ್ನ 2024ರ ರಿಪೋರ್ಟ್ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಇವರು ಒಂದೇ ವರ್ಷದಲ್ಲಿ 68.25 ಮಿಲಿಯನ್ ಮೆಟ್ರಿಕ್ ಟನ್ ಪೊಲ್ಯೂಷನ್ ಮಾಡಿದ್ದಾರೆ. ಇದಕ್ಕೂ ದೊಡ್ಡ ತಲೆನೋವು ಅಂದ್ರೆ ಜಿಯೋಪಾಲಿಟಿಕ್ಸ್. ಯುರೋಪಿಯನ್ ಯೂನಿಯನ್ ಜನವರಿ 2026ರಿಂದ CBAM ಅನ್ನೋ ಪರ್ಮನೆಂಟ್ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಶುರು ಮಾಡಿದೆ. ಹೆಚ್ಚು ಪೊಲ್ಯೂಷನ್ ಮಾಡೋ ಕಂಪನಿಗಳು ವಿಪರೀತ ಟ್ಯಾಕ್ಸ್ ಕಟ್ಟಬೇಕು. ಇದರಿಂದ ಬಚಾವಾಗೋಕೆ ಅಮೆಜಾನ್ ಈಗಲೇ ನಮ್ಮ ಭಾರತದ ರೈತರ ಕಾರ್ಬನ್ ಕ್ರೆಡಿಟ್ ಅನ್ನ ಲಾಕ್ ಮಾಡ್ಕೊಳ್ತಿದೆ. ಈ ಮೂಲಕ ತಮ್ಮ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾವು ಪರಿಸರ ಸ್ನೇಹಿ ಅಂತ ತೋರಿಸಿಕೊಳ್ಳೋಕೆ ಈ 280 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಿದೆ. ರೈತನಿಗೆ ವರವೋ ಕಂಪನಿಯ ಗಿಮಿಕ್ಕೋ? ಕೊನೆಯದಾಗಿ ಇದರಿಂದ ನಿಜಕ್ಕೂ ರೈತರಿಗೆ ಲಾಭ ಇದೆಯಾ ಅಥವಾ ಇದು ಬರೀ ಕಂಪನಿಗಳ ಗಿಮಿಕ್ಕ? ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ 2030ರ ಹೊತ್ತಿಗೆ ಈ ವಾಲಂಟರಿ ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ ಬರೋಬ್ಬರಿ $10 ರಿಂದ $40 ಬಿಲಿಯನ್ ಇಂಡಸ್ಟ್ರಿ ಆಗುತ್ತೆ. ಇದು ರೈತರಿಗೆ ನಿಜಕ್ಕೂ ಒಂದು ಹೊಸ ಆಶಾಕಿರಣ. ಆದ್ರೆ ಈ ದೊಡ್ಡ ಕಂಪನಿಗಳ ನಡುವೆ ನಮ್ಮ ಸಾಮಾನ್ಯ ರೈತರಿಗೆ ಸರಿಯಾದ ದುಡ್ಡು ಅವರ ಕೈ ಸೇರುತ್ತಾ ಅಥವಾ ಕಾರ್ಪೊರೇಟ್ ಏಜೆನ್ಸಿಗಳೇ ಮಧ್ಯದಲ್ಲಿ ಲಾಭ ಹೊಡಿತಾವ ಅನ್ನೋ ಕಳವಳ ಕೂಡ ಇದೆ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ಅಮೆಜಾನ್ನ ಈ ಕಾರ್ಬನ್ ಕ್ರೆಡಿಟ್ ಐಡಿಯಾ ನಮ್ಮ ರೈತರನ್ನ ನಿಜಕ್ಕೂ ಆರ್ಥಿಕವಾಗಿ ಮೇಲಕ್ಕೆ ಎತ್ತುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.